ಕನ್ವರ್ಷನ್ ಮಾಫಿಯಾ ಇದೆ ಅಂತ ಹೇಳಿದ್ರೆ, ಈ ಕನ್ವರ್ಷನ್ ಮಾಫಿಯಾನ ಕೌಂಟ್ರ್ ಮಾಡೋಕ್ಕೆ ಯಾವುದೇ ಗೌರ್ಮೆಂಟ್ ಏನು ಮಾಡಲೇ ಇಲ್ವಾ? ಇನ್ ಕೇಸ್ ಗೌರ್ಮೆಂಟ್ ಫೇಲ್ ಆಗಿದ್ರೆ, ಆ್ಯಸ್ ಎ ಕಾಮನ್ ಮ್ಯಾನ್, ಆ್ಯಸ್ ಸಿಟಿಸನ್ಸ್ ಆಫ್ ಇಂಡಿಯಾ, ನಾವೇನು ಮಾಡ್ಬೋದು ಈ ಕನ್ವರ್ಷನ್ ಮಾಫಿಯಾನ ಫೇಸ್ ಮಾಡಬೇಕು ಅಂದರೆ? ಕನ್ವರ್ಷನ್ ಮಾಫಿಯಾ ಸುಮ್ಮನೆ ಬರಲ್ಲಮ್ಮ, ಅದು ಎಲ್ಲರೂ ಜೊತೆಲಿ ಕರ್ಕೊಂಡು ಬರುತ್ತೆ. ಈಗ ಇಲ್ಲಿ ಬಂದಿರೋದು ಕನ್ವರ್ಷನ್ ಮಾಫಿಯಾನೇ. ಅದ್ರ ಜೊತೆಗೆ ಲೆಫ್ಟಿಸ್ಟ್ ಲಿಬರಲ್ಗಳು ಸೇರ್ಕೊಂಡಿದ್ದಾರೆ, ಅವ್ರಿಗೊಂದು ಅವ್ರ ಉದ್ದೇಶ ಇದೆ. ಅದ್ರ ಜೊತೆಗೆ ಜಿಹಾದಿಗಳು ಸೇರ್ಕೊಂಡಿದ್ದಾರೆ, ಅವ್ರಿಗೆ ಅವ್ರ ಉದ್ದೇಶ ಇದೆ. ನಾವು ಫೈಟ್ ಮಾಡುವಂಥವ್ರು ಏನು ಮಾಡ್ತಿದ್ದೀವಿ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕೊಟ್ಕೊಂಡು ಕೂತಿದ್ದೀವಿ. ನಾವು ಫೈಟ್ ಮಾಡಬೇಕಾಗಿದ್ದವ್ರು ಏನು ಮಾಡ್ತಿದ್ದೀವಿ ಗೊತ್ತಾ? ಜೋರಾಗಿ ಮಾತನಾಡಿದ್ರೆ ಇದ್ರ ಕುರಿತಂತೆ ನಂಗೆ ವ್ಯೂ ಸಿಗುತ್ತೆ ಅಂತ ಕೂತ್ಕೊಂಡಿದ್ದೀವಿ. ನಾವು ಫೈಟ್ ಮಾಡಬೇಕಾದವ್ರು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇದರ ಬಗ್ಗೆ ಜಾಗೃತಿಯನ್ನು, ಚಿಕಿತ್ಸಕ ಬುದ್ಧಿಯನ್ನು ಝೀರೋ ಮಾಡಿ ನಾವು ಫೈಟ್ ಮಾಡೋದು ಬಿಟ್ಟು ನನಗೆ ಎಷ್ಟು ಲೈಕ್ಸ್ ಬರುತ್ತೆ ಅಂತ ಕೂತ್ಕೊಂಡಿದ್ರೆ ನಾನು ಎಲ್ಲಿಂದ ಫೈಟ್ ಮಾಡೋದು? ಉಲ್ಟಾ ಏನು ಮಾಡ್ತೀವಿ ಗೊತ್ತಾ? ಯಾರು ಫೈಟ್ ಮಾಡ್ತಾರೋ ತಲೆ ಇಲ್ಲ, ಬುದ್ಧಿ ಇಲ್ಲ ಅವನಿಗೆ, ಎಲ್ಲರೂ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಪದೇ ಪದೇ ಹೇಳ್ಕೊಂಡು ಸಮಾಧಾನ ಮಾಡಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಯಾರಿಗಿದು ಅರ್ಥ ಆಗುತ್ತೋ ಅವನಿಗೆ ದಡ್ಡ ಅನ್ನಿಸ್ತಾನೆ. ಸುಮ್ಮನೆ ಹೇಳ್ಬೋದು ಅಂತಾದರೆ, ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಇವ್ರು ಹೇಳ್ತಿರೋದು ಸುಳ್ಳು ಅಂತ ವಸಂತ್ ಗಿಳಿಯಾರ್ ಮೊದಲನೇ ದಿನ ಹೇಳಿದಾಗ ವಸಂತ್ ಗಿಳಿಯಾರ್ನ ಹುಚ್ಚ ಅಂದಿದ್ರು. ಆಯ್ತಪ್ಪ, ಇವ್ರು ಒಂದಾದ್ಮೇಲೆ ಒಂದು ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ, ಇದು ಸುಳ್ಳು ಅಂತ ಹೇಳಿದಾಗ ಹುಚ್ಚ ಅಂತ ಕರೆದ್ರು. ಕಿರಿಕೀರ್ತಿ ಬಂದು ಇಲ್ಲ ಇದು ಹೇಳ್ತಿರೋದು ಸುಳ್ಳು, ಈ ಥರದ್ದು ಯಾರೂ ಇಲ್ಲ ಅಂದಾಗ ಹುಚ್ಚ ಅಂದರು. ಅಜಿತ್ ಹನುಮಕ್ನವರು ಇದನ್ನು ತಗೊಂಡು ಬಂದಾಗ ಅಜಿತ್ ಹನುಮಕ್ನವ್ರು ದಡ್ಡ ಅಂದರು. ನಾನು ಇದರ ಹಿಂದೆ ಷಡ್ಯಂತ್ರ ಇದೆ ಅಂತಂದರೆ ಇವ್ನಿಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಂದರು. ಇವತ್ತೆಲ್ಲ ಹೊರಗೆ ಬಂದ ಮೇಲೆ ಷಡ್ಯಂತ್ರ ಏನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಎಲ್ಲ ಆಗಬೇಕು, ಎಲ್ಲ ನಡೆದ ಮೇಲೆ. ಲವ್ ಜಿಹಾದ್ ಅಂತ ನಾವು ಹೇಳುವಾಗ ನಗ್ತಾ ಇದ್ರು. ಕೇರಳದಲ್ಲಿ ಹೇಳಿದ್ರು, ಅಲ್ಲಿನ ಕ್ರಿಶ್ಚಿಯನ್ರು ಹೇಳಿದ್ರು. ಆಗನ್ನಿಸ್ತು ಲವ್ ಜಿಹಾದ್ ಅನ್ನೋ ಪದ ನಿಜ ಅಪ್ಪ ಅಂತ. ಇವತ್ತು ಎಲ್ಲರೂ ಮಾತಾಡ್ತಿದ್ದಾರೆ ಲವ್ ಜಿಹಾದು. ಹೆಸರನ್ನು ಬದಲಾಯಿಸ್ಕೊಂಡು ಮಾಡುವಂಥದ್ದು. ಜಾಗೃತಿಯ ಕೊರತೆ ಇದೆಯಲ್ಲ, ಅದು ಬಹಳ ಡೇಂಜರಸ್ ಅಂತ ನನಗನ್ಸುತ್ತೆ. ಸೊ ನಾವೆಲ್ಲರೂ ಎಫರ್ಟ್ ಹಾಕಬೇಕಾಗುತ್ತೆ. ಈಗ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಇದೆ ನಮಗೆ. ಕಾರಣ ಏನಂತ ಹೇಳಿದ್ರೆ, ಈಗ ಸೌಜನ್ಯ ತಾಯಿಗೆ ಕರೆದವ್ರಿಗೊಂದು ಸ್ವಾಂತನ ಹೇಳಿ, ಈ ಥರ ಸಮಾಜ ಈ ಥರ ಇದಮ್ಮ ನಾನು ನಿಮ್ಮ ಜೊತೆಲಿದೆ ಅಂತ ಯಾಕೆ ಒಂದು ಮಾತು ಹೇಳಿಲ್ಲ ಅವರು? ಪೂರ್ತಿ ಕೇಸ್ ಗೊತ್ತಾ ನಿಮಗೆ? ಅಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಏನು ಗೊತ್ತಿಲ್ಲ ಅಂತ ಅರ್ಥ ನಿಮಗೆ. ಮೊದಲನೇ ದಿನ ಆಕೆಯನ್ನು ಕರೆದು ನಮ್ಮೂರಿನ ಹೆಣ್ಮಗಳು, ಆದಷ್ಟು ಬೇಗ ಈ ಹೆಣ್ಮಗಳು ಏನಾಗಿದ್ದಾಳೆ ಅಂತ ಹುಡ್ಕೊಡ್ಬೇಕು ಅಂತ ಹೇಳಿದ್ದೇ ವೀರೇಂದ್ರ ಹೆಗಡೆ ಅವರು. 6 ವರ್ಷಕ್ಕೆ ಹೋಮ್ ಮಿನಿಸ್ಟರ್ ಆಗ ಅವ್ರಿಗೆ ಫೋನ್ ಮಾಡಿ ಇದರ ಟೋಟಲ್ ವಿವರಣೆ ತೊಗೋಬೇಕು ಅಂತ ಹೇಳೋದು ಬೇರೆ ಯಾರೂ ಅಲ್ಲ, ಸ್ವತಃ ಆ ತಾಯಿನೇ ಬಂದು ಹೇಳ್ತಾರೆ, ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ವೀರೇಂದ್ರ ಹೆಗಡೆ ಅವರು ತುಂಬ ಸಹಕಾರ ಮಾಡಿದರು ನಮಗೆ, ಅವರಿಂದಾಗಿ ಇದಕ್ಕೆ ಬೇಗ ಮೂವ್ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಆಕೆನೇ ಹೇಳ್ತಾರೆ ಒಂದು ಪ್ರೆಸ್ ಮೀಟ್ನಲ್ಲಿ. ಆದರೆ ಆ ನಂತರ ಬದಲಾಗೋದಿದೆಯಲ್ಲ, ಅದು ಬದಲಾಗೋದು ಯಾಕೆ ಅನ್ನೋದೇ ಪ್ರಶ್ನೆ.